ಮೈ ಚಾನಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ ಇನ್ನು ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ನಾವು ಹಲವಾರು ಲ್ಯಾಂಡ್ ಸರ್ವೇರ್ ಕ್ಲಾಸಸ್ ಅನ್ನು ಸಹ ಕಂಟಿನ್ಯೂ ಮಾಡಿದ್ದೀವಿ. ಆ್ಯಂಡ್ ಆ ಕ್ಲಾಸಸ್ ನಡೀತಾ ಇದೆ. ಆ್ಯಂಡ್ ಆ ವಿಡಿಯೋಸ್ ಯಾರೆಲ್ಲ ವಾಚ್ ಮಾಡಿಲ್ಲ, ಮೇ ಬಿ ಕಂಪ್ಯೂಟರ್ ಅಪ್ಲಿಕೇಶನ್ ಇರ್ಬೋದು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಆ್ಯಂಡ್ ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್, ಅದನ್ನು ವಾಚ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲೆಲ್ಲ ವಿಡಿಯೋಸ್ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ಇನ್ನು ಮೋಸ್ಟ್ ಆಫ್ ದ ಮಿಸ್ಸಿಂಗ್ ಟಾಪಿಕ್ಸ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ. ಆ್ಯಂಡ್ ಇವತ್ತು ಮಾಡ್ತಿರೋಂತಹ ವಿಡಿಯೋ ಬಂದು ರಿಲೇಟೆಡ್ ಟು ದ ಕೆಲವು ಆಲ್ರೆಡಿ ನಡೆದಿರೋಂತಹ ಎಕ್ಸಾಮ್ಸ್ ಕಂಡಕ್ಟೆಡ್ ಬೈ ಕೆಇ ಅವರು ಸುಮಾರು ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಿದ್ರು. ಆ ಎಕ್ಸಾಮ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಿವಿಲ್ ಮೆಕ್ಯಾನಿಕಲ್ ಹಾಗೂ CSE ಎಇ ಎಕ್ಸಾಮ್ಸ್ ಹಾಗೂ AW ಎಕ್ಸಾಮ್ಸ್ ನಡೆದಿತ್ತು. ಕರೆಕ್ಟಾ? ಅದನ್ನ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ಹುದ್ದೆಗಳು ಅಂತ ಕರೀತಾರೆ. ಈ ಹುದ್ದೆಗಳು ಯಾರೆಲ್ಲ ನೀವು ಎಕ್ಸಾಮ್ನ ಬರ್ದಿದ್ರಿ ಅವರು ನಿನ್ನೆ ನಿಮಗೆ ಒಂದು ಪ್ರಾವಿಷನಲ್ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ. ಅದನ್ನ ನೀವು ವಾಚ್ ಮಾಡ್ಕೊಳ್ಳಿ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ ಎಕ್ಸಾಮ್ಸು ಮತ್ತೆ ಪ್ರಕಟ ಆಗಿರೋಂತಹ ದಿನಾಂಕ, ಉತ್ತರಗಳು ಕೊಟ್ಟಿರುವಂತಹ ದಿನಾಂಕ ಎಲ್ಲಾನು ಅಪ್ಡೇಟ್ ಮಾಡಿದ್ದಾರೆ. ಈಗ ಫಲಿತಾಂಶಕ್ಕೆ ಆಕ್ಷೇಪಣೆಗಳಿದ್ದಲ್ಲಿ ನೀವು ಪ್ರಾವಿಷನಲ್ ರಿಸಲ್ಟ್ ಲಿಂಕ್ನೂ ಸಹ ಕೊಟ್ಟಿದ್ದಾರೆ. ಅಂದ್ರೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗಿದ್ದು, ತಾತ್ಕಾಲಿಕ ಫಲಿತಾಂಶಕ್ಕೆ ಆಕ್ಷೇಪಣೆಗಳಿದ್ದಲ್ಲಿ ನೀವು ದಿನಾಂಕ 1/8/2026 ಮಧ್ಯಾಹ್ನ 12:30 ಒಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಮಾರ್ಕ್ಸ್ ಅಲ್ಲಿ ಏನಾದ್ರೂ ತೇಡ ಇದೆ, ಆಪ್ಷನ್ಸ್ ಏನ್ ಕೊಟ್ಟಿದ್ದೀರಾ ಆ ಆಪ್ಷನ್ಸ್ ನೀವು ಹಾಕಿರೋದು ಒಂದು ಉತ್ತರ, ಆ ಕೆಇಎ ಬೋರ್ಡ್ ಒಂದು ಉತ್ತರ ತಗೊಂಡಿದೆ ಅಂತಂದ್ರೆ ಆ ತರ ಏನಾದ್ರು ಕಂಡು ಬಂದಲ್ಲಿ ಸ್ಟೂಡೆಂಟ್ ಕಡೆಯಿಂದ ಒಂದು ಅಬ್ಜೆಕ್ಷನ್ ಅನ್ನು ರೈಸ್ ಮಾಡ್ಬೋದು. ಆ ನಿಮ್ಮ ಮಾರ್ಕ್ಸ್ ಕರೆಕ್ಷನ್ ಆಗುತ್ತೆ, ಇಲ್ಲ ಅಂದ್ರೆ ನೋ ಚೇಂಜ್ ಅಂತ ಬರುತ್ತೆ. ಸೊ ಈಗ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಇದಕ್ಕೆ ಸಿವಿಲ್ಗೆ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು ಹಾಗೂ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ಎಲ್ಲರಿಗೂ ಸಹ ನೋಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಯಾವ್ದಾವ್ದು ಎಕ್ಸಾಮ್ ಅಂತಂದ್ರೆ BWSSB ಇರ್ಬೋದು ಹಾಗೂ KSSIDC ಇರ್ಬೋದು, ಇನ್ನು ಇತರ ಎಕ್ಸಾಮ್ ಬೋರ್ಡ್ಸ್ ಕಂಡಕ್ಟ್ ಮಾಡಿರೋಂಥ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಓಕೆ, ನೀವೆಲ್ಲ ರಿಸಲ್ಟ್ಸ್ ನ ನೋಡ್ಕೊಳ್ಳಿ. ಅಂಡ್ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ಮಾರ್ಕ್ಸ್ ಲಿಸ್ಟ್ ಅನ್ನು ಬಿಡ್ತಾರೆ. ಏನು? ಪ್ರಾವಿಷನಲ್ ಸ್ಕೋರ್ ಲಿಸ್ಟ್. ಓಕೆ, ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ 2ನೇ ತಾರೀಕು. ಏನು ಆಕ್ಷೇಪಣೆ ಯಾವ್ದು ಬಂದಿಲ್ಲ ಅಂದ್ರೆ ಅಬ್ಜೆಕ್ಷನ್ಸ್ ಯಾವ್ದು ಬಂದಿಲ್ಲ ಅಂತಂದ್ರೆ ನಿಮ್ಗೆ 2ನೇ ತಾರೀಕೆ ರಿಸಲ್ಟ್ ನ ರಿಲೀಸ್ ಮಾಡ್ತಾರೆ. ಇಲ್ಲ ಏನಾದ್ರು ಬಂದಿದ್ದಲ್ಲಿ ಒಂದು 2 days ಆದ ನಂತರ ನಿಮ್ಮ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಬರುತ್ತೆ. ಸೊ ಯಾವ್ದೆಲ್ಲ ವಿದ್ಯಾರ್ಥಿಗಳು ಎಇ ಹಾಗೂ AW ಗೆ ಅಪ್ಲೈ ಮಾಡಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿದ್ದಾರೆ, ಬೋತ್ ಫಾರ್ HK ಇರ್ಬೋದು ಅಂಡ್ ನಾನ್ HK ಇರ್ಬೋದು. ಓಕೆ, ಎರಡಕ್ಕೂ ಅಟೆಂಡ್ ಮಾಡಿ ಬರ್ದಿರೋರು ವಿದ್ಯಾರ್ಥಿಗಳು ಎಲ್ಲರಿಗೂ ತಿಳಿಸ್ತಿರೋಂತಹ ಇದೊಂದು ಮಾಹಿತಿ. ಅಂಡ್ ಇದಾದ ನಂತರ ಇನ್ನು ಹೊಸ ರಿಕ್ರೂಟ್ಮೆಂಟ್ಸ್ ಸಹ ಇದಾವೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಈ ವಿಡಿಯೋನಲ್ಲಿ ಇಷ್ಟೇ ಮಾಹಿತಿ ಹೇಳ್ಬೇಕಂತ ನಾನು ಮಾಡಿರೋದು. ಅಂಡ್ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಾವು ಆದಷ್ಟು ನಮ್ಮ ಕಡಿಮೆ ಸಮಯದಲ್ಲೇ ನಾವು ನಿಮಗೆ ರೆಸ್ಪಾನ್ಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ.